ಸಿದ್ದು ರಾಜೀನಾಮೆ ದಿನ ಮೌನ. ಪ್ರದೀಪ್ ಈಶ್ವರ್ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ದೊಡ್ಡ ಕ್ರಶ್. ಸಿದ್ದು ರಾಜೀನಾಮೆ ದಿನ ಮೌನ. ಪ್ರದೀಪ್ ಈಶ್ವರ್ ಕ್ಲಾರಿಟಿ. ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ದೊಡ್ಡ ಕ್ರಶ್ ಅಂತ ಹೇಳಿದ್ದಾರೆ. ಟ್ರೋಲ್ ನನಗೇನು ಹೊಸದಲ್ಲ ಎಂದ ಪ್ರದೀಪ್ ಈಶ್ವರ್. ಸಿದ್ದು ರಾಜೀನಾಮೆ ದಿನ ಮೌನವಾಗಿದ್ದ ಪ್ರದೀಪ್ ಈಶ್ವರ್. ಅಂದು ಏನು ಮಾತನಾಡೋದು ಅಂತ ಗೊತ್ತಾಗಲಿಲ್ಲ. ಎಮೋಷನಲ್ ಟೈಮಲ್ಲಿ ಏನು ಮಾತಾಡಿದ್ರು ತಪ್ಪಾಗುತ್ತೆ, ಹಾಗಾಗಿ ಏನು ಮಾತನಾಡಕ್ಕೆ ಹೋಗಲಿಲ್ಲ. ಆ ಭಾವುಕ ಕ್ಷಣದಲ್ಲಿ ನಾನು ಸುಮ್ಮನೆ ಇದ್ದೆ ಎಂದ ಕೈ ಶಾಸಕ ಪ್ರದೀಪ್ ಈಶ್ವರ್. ಸಿದ್ದು ರಾಜೀನಾಮೆ ದಿನ ಅಂದ್ರೆ ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಯಾಕೆ ಪರ್ಟಿಕ್ಯುಲರ್ ಆಗಿ ಪ್ರದೀಪ್ ಈಶ್ವರ್ ವಿಚಾರ ಅಂದ್ರೆ ಎಲ್ಲರೂ ಕೂಡ ಮೌನವಾಗಿದ್ರು. ಸಿದ್ದು ರಾಜೀನಾಮೆ ದಿನ ಎಲ್ಲರೂ ಕೂಡ ಬಂದು ಯಾರು ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ಎಲ್ಲರೂ ಕೂಡ ಸೈಲೆನ್ಸಿ ಅಲ್ಲಿ ಮೇಂಟೈನ್ ಮಾಡಿದ್ರು. ಅದೇ ರೀತಿ ಪ್ರದೀಪ್ ಈಶ್ವರು ಇದ್ರು. ಬಟ್ ಪ್ರದೀಪ್ ಈಶ್ವರ್ ಹೆಸರು ಯಾಕೆ ಮುನ್ನೆಲೆಗೆ ಬರುತ್ತೆ? ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಅಂತ ಹೇಳಾಗುತ್ತೆ ಪ್ರದೀಪ್ ಈಶ್ವರ್. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟ್ರೋಲ್ಗಳು, ಸಾಕಷ್ಟು ಸುದ್ದಿಗಳು ಚರ್ಚೆ ಆಗಿತ್ತು. ನಾನು ಬಂದಿಲ್ಲ, ಅದು ಮೌನವಾಗಿ ಏನಲ್ಲ ಸರ್. ನೋಡಿ, ಅಲ್ಲಿ ಬರ್ತಿದ್ದೆ. ಆ ಸಂದರ್ಭದಲ್ಲಿ ಒಂದು ಹಿರಿಯ ನಾಯಕರು ಹೊರಡ್ತಾ ಇದ್ದಾರೆ, ಹೊಸ ನಾಯಕರು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಗ್ಯಾಪಲ್ಲಿ ಏನು ರಿಯಾಕ್ಟ್ ಮಾಡೋದು ಅಂತ ಮಾಡಲಿಲ್ಲ ಅಷ್ಟೇ. ನಾನು ವೋಕಲ್ ಇದ್ದೀನಲ್ಲ, ನಾನು ಬಂದು ಮಾತಾಡ್ತಿದ್ದೀನಲ್ಲ. ಅವತ್ತೇನಂದ್ರೆ ಕೆಲವು ಎಮೋಷ್ನಲ್ ಟೈಮಲ್ಲಿ ಏನು ಮಾತಾಡಿದ್ರು ತಪ್ಪಾಗುತ್ತೆ. ಸೊ ಆ ಭಾವುಕ ಕ್ಷಣದಲ್ಲಿ ಸುಮ್ಮನೆ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ರೋಲ್ ಏನು ನನಗೇನು ಹೊಸದ ಸರ್? ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ಕ್ರಶ್, ನನಗೇನು ಹೊಸದಲ್ಲ ಅದು. ನಾನು ಬಂದಿಲ್ಲ, ಅದು ಮೌನವಾಗಿ ಏನಲ್ಲ ಸರ್. ನೋಡಿ, ಅಲ್ಲಿ ಬರ್ತಿದ್ದೆ. ಆ ಸಂದರ್ಭದಲ್ಲಿ ಒಂದು ಹಿರಿಯ ನಾಯಕರು ಹೊರಡ್ತಾ ಇದ್ದಾರೆ, ಹೊಸ ನಾಯಕರು ಬರ್ತಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಗ್ಯಾಪಲ್ಲಿ ಏನು ರಿಯಾಕ್ಟ್ ಮಾಡೋದು ಅಂತ ಮಾಡಲಿಲ್ಲ ಅಷ್ಟೇ. ನಾನು ವೋಕಲ್ ಇದ್ದೀನಲ್ಲ, ನಾನು ಬಂದು ಮಾತಾಡ್ತಿದ್ದೀನಲ್ಲ. ಅವತ್ತೇನಂದ್ರೆ ಕೆಲವು ಎಮೋಷ್ನಲ್ ಟೈಮಲ್ಲಿ ಏನು ಮಾತಾಡಿದ್ರು ತಪ್ಪಾಗುತ್ತೆ. ಸೊ ಆ ಭಾವುಕ ಕ್ಷಣದಲ್ಲಿ ಸುಮ್ಮನೆ ಇದೆ ಅಷ್ಟೇ ಸರ್, ಇನ್ನೇನಿಲ್ಲ. ಟ್ರೋಲ್ ಏನು ನನಗೇನು ಹೊಸದ ಸರ್? ನಾನು ಕರ್ನಾಟಕದ ಟ್ರೋಲ್ ಪೇಜ್ಗಳ ಕ್ರಶ್, ನನಗೇನು ಹೊಸದಲ್ಲ ಅದು. ಇಲ್ಲ ಅದು